ದಿನ ಆಗಿತ್ತು. ಮೈಸೂರು ಜಿಲ್ಲೆಯ ಪ್ರಮುಖ ಪದಾಧಿಕಾರಿಗಳ ನೇತೃತ್ವದಲ್ಲಿ ಏನು ರೈತ ಸ್ಪಂದನ ಭಾಳ ಸಂಪನ್ನವಾಗಿರುವಂಥದ್ದು. ಏನು HD ಕೋಟೆ ತಾಲೂಕು ಕಂಚಮಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಕ್ಯಾತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಮತ್ತು ಕಂಚಮಳ್ಳಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಒಂದೊಂದು ನಲ್ಲಿಗೆ 2,000 ರೂಪಾಯಿನ ವಸೂಲಿ ಮಾಡೋದ್ರ ಬಗ್ಗೆನೂ ಕೂಡ ಜಿಲ್ಲಾ ಪಂಚಾಯತ್ CO ಅವರಿಗೆ ಈಗ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಜಿಲ್ಲಾ ಪಂಚಾಯತ್ CO ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಜಲಜೀವನ್ ಮಿಷನ್ ಯೋಜನೆಗೆ HD ಕೋಟೆ ತಾಲೂಕಿನಲ್ಲಿ ಕಂಚಮಳ್ಳಿ ಪಂಚಾಯತಿನಲ್ಲಿ 2,000 ರೂಪಾಯಿ ವಸೂಲಿ ಮಾಡಿರೋದು ಬಿಟ್ಕೊಂಡ್ರೆ, ಈಗ ನಮ್ಮ ಈ ಹೋರಾಟದಲ್ಲಿ ರೋಡಾ ಕ್ಷೇತ್ರದವರಿದ್ದೀವಿ, ನರಸೀಪುರದವರವರೇ, HD ಕೋಟೆಯವರವರೇ, ನಂಜನಗೂಡು ಕ್ಷೇತ್ರದವರವರೇ ಮತ್ತು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದವರು ಕೂಡ ಇಲ್ಲಿದ್ದಾರೆ. ಎಲ್ಲೂ ಕೂಡ JJMಗೆ 2,000 ರೂಪಾಯಿನ ವಸೂಲಿ ಮಾಡಿಲ್ಲ. ಕಂಚಮಳ್ಳಿ ಗ್ರಾಮ ಪಂಚಾಯತಿಲಿ ಮಾತ್ರ ವಸೂಲಿ ಮಾಡಿರುವಂಥದ್ದು. ಮತ್ತು ಕಂಚಮಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಅಲ್ಲಿನ ಕಾರ್ಯದರ್ಶಿ ಮತ್ತು ಬಿಲ್ ಕಲೆಕ್ಟರ್ನ ಏಕಾಏಕಿ PDO ವಶ ಮಾಡಿರೋಂಥದ್ದು ಅಲ್ವಪ್ಪ. ಈ ಎಲ್ಲದರ ಬಗ್ಗೆ CO ಅವ್ರಿಗೆ ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿದ್ವಿ. ಈಗ CO ಅವರು ಇವತ್ತೇ ಕೂಡ ಮೀಟಿಂಗ್ ಮಾಡ್ತೀನಿ, ನಿಮ್ದು ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ, ಈಗ ಮೀಟಿಂಗ್ಗೆ ಅವ್ರ ಸಭೆಗೆ ಹೋಗ್ತೀವಿ. ನಂತರದಲ್ಲಿ ಇನ್ನು SB ಆಫೀಸ್ಗೆ ಹೋಗ್ಬೇಕು ಮತ್ತು ನೀರಾವರಿ ಇಲಾಖೆಗೂ ಕೂಡ ಹೋಗಬೇಕಾಗಿತ್ತು. SB ಆಫೀಸ್ಗೆ ಹೋಗ್ಬೇಕಾಗಿರೋರು ನೀರಾವರಿದು ಈಗ ಮಾತಾಡ್ಬಿಟ್ಟು ಅದು ಕ್ಲೋಸ್ ಮಾಡೋಣ, ಮಾತಾಡ್ತೀನಿ ನಾನು. ಇದು ಇವತ್ತಿನ ರೈತ ಸ್ಪಂದನದ ಪ್ರಮುಖ ಚರ್ಚೆಗಳು. ನಮಸ್ಕಾರ.